ಸಕದ ಲೈಟಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟಾರಪ್ಪ ಕುದುರೆ ಗಾಡಿಗಳಿಗೆ. ಟೌನ್ ಹಾಲ್ ಇದು. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ. ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ನಮ್ಮ ಟ್ರಕ್ ಬಿಸ್ನೆಸ್ಸಲ್ಲಿ 14 ವೀಲು, ಕ್ಯಾಂಟ್ರು, 12 ವೀಲು ಯಾವ್ದು ಬೆಸ್ಟು ಅಂತ. ಅದು ಉತ್ತರ ಲಾಸ್ಟಲ್ಲಿ ಸಿಗುತ್ತೆ. ವಿಡಿಯೋ ಎಂಡಲ್ಲಿ ವಿಡಿಯೋ ನೋಡಿ, ವಿಡಿಯೋ ಲಾಸ್ಟಲ್ಲಿ ಸಿಗುತ್ತೆ. ವಿಡಿಯೋ ಸೆಂಟ್ರಲ್ ಅಂತೂ ಮೈಸೂರದು ಸುತ್ತು ಮೈಸೂರೆಲ್ಲ ನೋಡಿರೋದು ವಿಡಿಯೋ ಬರುತ್ತೆ. ವಿಡಿಯೋಗೆ ಮುಂಚೆನೇ ಪ್ರಶ್ನೆಗೆ ಉತ್ತರ ಹಾಕಿದರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅಣ್ಣ ನಾವು ಬರೀ ವಿಡಿಯೋ ನೋಡ್ತೀವಿ, ನಿಮ್ಮ ಪ್ರಶ್ನೆ ಉತ್ತರ ಎಲ್ಲ ಡೈರೆಕ್ಟಾಗಿ ಕೊಟ್ಬಿಡಿ ಅಂತಾರೆ. ಡೈರೆಕ್ಟಾಗಿ ಸಿಂಪಲ್ ಆಗಿದ್ರೆ ಅಲ್ಲೇ ಕೊಟ್ಬಿಡ್ಬೋದು ಮೆಸೇಜಲ್ಲೇ. ಸ್ವಲ್ಪ ಲಾಂಗಾಗಿ ಕ್ಲಿಯರಿಟಿಯಾಗಿ ತಿಳಿಸಿ ಹೇಳ್ಬೇಕಂದ್ರೆ 1 ನಿಮಿಷ 2 ನಿಮಿಷ ವಿಡಿಯೋ ಮಾಡಬೇಕಾಗುತ್ತೆ. ಹಾಗಾಗಿ ವಿಡಿಯೋದ ಕೊನೆಯಲ್ಲಿ ಅದಕ್ಕೆ ಉತ್ತರ ಇದೆ. ವಿಡಿಯೋ ಅದನ್ನು ನೋಡ್ಬೇಕಾಗಿ ಇಷ್ಟ ಇದ್ದವರು ವಿಡಿಯೋ ಕೊನೆಯಲ್ಲಿ ಅದನ್ನು ನೋಡಿ, ಅದು ಸಿಗುತ್ತೆ ನಿಮಗೆ. ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ. ಫೈನಲ್ಲಾಗಿ ಮೈಸೂರು ರೀಚ್ ಆಗಿದ್ದೀನಿ ಸ್ನೇಹಿತರೆ. ಬನ್ನಿ ಮಂಟಪದಿಂದ ಮುಂದೆ ಇದ್ದೀನಿ ಇವಾಗ. ಬಂಬು ಬಜಾರ್ ಹತ್ರ ಇಲ್ಲಿ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾನಂತ ಗಾಡಿನ. ಇಲ್ಲೆಲ್ಲ ಗಾಡಿಗಳು ಬೇಜಾರು ನಿಂತವೆ. ಹಿಂದೆ ಮುಂದೆ ಎಲ್ಲ ಗಾಡಿ. ನಮ್ಮ ಅರ್ಜುನ ಇದು ಗಾಡಿಗಳು ಬೇಜಾರು ನಿಂತವೆ. ಊಟ ಅಂತೂ ಎಲ್ಲೂ ಮಾಡಿಲ್ಲ, ಸೀದಾ ಬಂದ್ಬಿಟ್ಟೆ. ಇವಾಗ ಊಟ ಝೊಮ್ಯಾಟೋದಲ್ಲಿ ಬಿರಿಯಾನಿ ಆರ್ಡ್ರ್ ಹಾಕಿದ್ದೀನಿ. ನೋಡೋಣ ನಮ್ಮ ಮೈಸೂರಲ್ಲಿ ಬಿರಿಯಾನಿ ಹೆಂಗೆ. ಬಿರಿಯಾನಿ ಆರ್ಡ್ರ್ ಹಾಕಿದ್ದೀನಿ. ಬರಲಿ ಬಿರಿಯಾನಿ ಮತ್ತು ಕಬಾಬ್ ನೋಡೋಣ ಹೆಂಗಿರುತ್ತೆ ಅಂತ. ಬಿರಿಯಾನಿ ತಿಂದು ಮಧ್ಯಾಹ್ನ ತಿನ್ಬೇಕಂತ ಪ್ಲಾನ್ ಆಗಿತ್ತು. ಮಧ್ಯಾಹ್ನ ಸಿಗಲಿಲ್ಲ. ಮಧ್ಯಾಹ್ನ ಅನ್ನ ಸಾಂಬಾರು ತಿಂದೆ. ಇವಾಗಾರ ತಿನ್ನೋಣ. ಆರ್ಡ್ರ್ ಹಾಕಿದ್ದೀನಿ. ಬರಲಿ ಒಳ್ಳೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಇಲ್ಲ ಅಂತ ಇಲ್ಲಿ ಕೂತ್ಕೊಂಡು ತಿನ್ಕೊಬೋದು. ಎಲ್ಲ ಸ್ಟೆಪ್ ಅವೆ. ಇಲ್ಲೇ ಎಲ್ಲ ಕೂತ್ಕೊಂಡು ತಿನ್ಕೊಳ್ಳೋದಾಗುತ್ತೆ. ಇಲ್ಲೇ ಐತಿ, ಇಲ್ಲೇ ಕೂತ್ಕೊಂಡು ತಿನ್ಕೊಂಬಿಟ್ರೆ ತಿಂದ್ಬಿಟ್ಟು ಮಲಿಕೋಬೋದು. ಬೆಳಗ್ಗೆ 5 ಗಂಟೆ ಬರ್ತಾರಂತೆ ಲೇಬರು. ಬಂದು ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಂತೆ ಕರ್ಕೊಂಡು ಹೋಗ್ತಾರಂತೆ. ಅವ್ರು ಬಂದು ಕರ್ಕೊಂಡೋಗ್ಲಿ. ಸದ್ಯಕ್ಕೆ ನಾವು ಇಲ್ಲಿ ನಿಲ್ಸ್ಕೊಳ್ಳೋಣ. ಬರ್ರಿ ಊಟ ಬರಲಿ. ಊಟ ಬಂದು ಸಿಗೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನೋಡಿ, ಮೈಸೂರಲ್ಲಿ ಇದ್ದೀನಿ. ನಿನ್ನೆ ರಾತ್ರಿ ಕರೆಕ್ಟಾಗಿ 11:30ಗೆ ಬಂದೆ. ಬೆಳಗ್ಗೆ 6 ಗಂಟೆಗೆ ಏನೋ ಬಂದು ತೂಕ ಮಾಡಿಸಿ ಕರ್ಕೊಬಂದು ನೋಡಿ ಆ ಜಾಗದಲ್ಲಿ ಹಾಕಿದ್ದಾರೆ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ನೋಡಿ ಯಾವ ಥರ ಮಳೆ ಬರ್ತಾಯಿದೆ ಅಂದರೆ ಗಾಡಿ ಖಾಲಿ ಮಾಡೋಕ್ಕೆ ಸಮಸ್ಯೆ ಆಗ್ತಿದೆ. ಮೊದಲೇ ಖಾಲಿ ಮಾಡೋಕ್ಕೆ ಸಮಸ್ಯೆ ಜಾಗ ಇಲ್ಲಿ. ಆ ಥರ ಸಮಸ್ಯೆ ಇರ್ಬೇಕಾದ್ರೆ ನೋಡಿ ಮಳೆಯಲ್ಲಿ ನೋಡಿ ಖಾಲಿ ಮಾಡ್ತಾಯಿದ್ದಾರೆ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಬರಲಿ. ರಾತ್ರಿ ಅಂತೂ ಕೇಳಬಾರ್ದು. ಯಾಕಪ್ಪ ಅಂದರೆ ಝೊಮ್ಯಾಟೋದಲ್ಲಿ ಚಿಕನ್ ಆರ್ಡ್ರ್ ಹಾಕಿಸಿ ಅದು ನಾವು ಬಿರಿಯಾನಿ ಆರ್ಡ್ರ್ ಹಾಕ್ಸಿದ್ದು ಏನಾಯಿತು, 11:30ಗೆ ಆರ್ಡ್ರ್ ಹಾಕಿರೋದು 1 ಗಂಟೆ 10 ನಿಮಿಷಕ್ಕೆ ತಗೊಬಂದು ಕೊಟ್ಟೆ. 1.5 ಅವರ್ ತಗೊಂಡವನೆ. ಬರೀ 3 ಕಿಲೋಮೀಟ್ರ್ ಡಿಸ್ಟೆನ್ಸು ನೋಡಿ. 3 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ 1.5 ಅವರ್ ಟೈಮ್ ತಗೊಂಡು ಅಷ್ಟೊತ್ತಿನಲ್ಲಿ ಬಂದು ಮಳೆ ಬೇರೆ ಬಂದುಬಿಡ್ತು. ರಾತ್ರಿ ಅಲ್ಲಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆಯಿಂದ ಬಂದು ಆರಾಮಾಗಿದ್ದೆ. ಈಗ ಮಳೆ ಬಂತಲ್ಲ, ನೋಡೋಣ ಒಂದು ವೀಡಿಯೋ ಮಾಡೋಣ ಅಂತೇಳಿ ಅವ್ರಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಎಲ್ಲಪ್ಪ ಅಂದರೆ ಗುಜರಿ ಬಜಾರ್. ಮೈಸೂರಲ್ಲಿ ಗುಜರಿ ಬಜಾರ್ ಅಂತ ಇದು. ಅಲ್ಲಿ ಬಂದು ಖಾಲಿ ಆಗ್ತಿರೋದು. ಇಲ್ಲಿ ಖಾಲಿ ಮಾಡೋದು ಒಂದು ದೊಡ್ಡ ಸಮಸ್ಯೆ. ಏನಪ್ಪ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಖಾಲಿ ಮಾಡ್ತಾನೆ ಇದ್ದಾರೆ. ಅರ್ಧ ಗಾಡಿ ಖಾಲಿ ಆಗಿಲ್ಲ ಇನ್ನು. ಅಷ್ಟು ನಿಧಾನ. ಏನಪ್ಪ ಸಮಸ್ಯೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ರೋಡ್ಗಳೆಲ್ಲ ಇರೋದ್ರಿಂದ ಸಮಸ್ಯೆ ಆಗ್ತಾಯಿದೆ. ನೋಡಿ ಅದೊಂದು ದೇವಸ್ಥಾನ ಇದೆಲ್ಲ ಇಲ್ಲಿ ಕಾಣ್ತಿರ್ಬೋದು ನೋಡಿ. ಅದು ದೇವಸ್ಥಾನ. ಅದೊಂದು ಏನೋ ದೇವಸ್ಥಾನ ಅದು. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಖಾಲಿ ಮಾಡೋದು ಎಷ್ಟು ಕಷ್ಟ ಐತೆ ಅಂತೇಳಿ ನೋಡಿ. ಅದು ಖಾಲಿ ಮಾಡ್ತಿರೋ ಜಾಗ ಇದು. ಮೇಯ್ನ್ ರೋಡು. ಹೊಸಿ ಗಾಡಿ ಓಡಾಡಲ್ಲ ಈ ರೋಡಲ್ಲಿ. ಅಲ್ಲಿಂದ ಎತ್ಕೊಂಬರ್ಬೇಕು ನೋಡಿ. ಅಲ್ಲಿಂದ ಎತ್ಕೊಂಬಂದು ಇಲ್ಲಿ ಇಳಿಸ್ಬೇಕು ನೋಡಿ. ಎತ್ಕೊಂಬರ್ಬೇಕಾದ್ರೆ ಈ ಥರ ಗಾಡಿಗಳು ಆಟೋಗಳು ಎಷ್ಟು ಸಮಸ್ಯೆ ಆಗುತ್ತೆ ಅಂಗಡಿಗೆ. ನೋಡಿ ಇಲ್ಲಿ ಎತ್ಕೊಂಬರ್ತಾನೆ ನೋಡ್ರಿ. 2 ವೀಲರ್ ಬರ್ತೈತೆ. ಹುಷಾರಾಗಿ ನೋಡ್ಕೊಂಡು ಎತ್ಕೊಂಬರ್ಬೇಕು. ಈ ಕಡೆಯಿಂದ ಗಾಡಿ ಬರ್ತೈತೆ, ಈ ಕಡೆಯಿಂದ ಬರ್ತೈತೆ. ಹಂಗಾಗಿ ಈ ಟೈಮ್ ಆದ್ರೂ ಟೈಮು ಎಷ್ಟು ಗೊತ್ತಾ, 6:45 ಆದರೂ
ಇನ್ನೂ ಗಾಡಿ ಖಾಲಿ ಆಗಿಲ್ಲ. ಇನ್ನೂ ಎಷ್ಟೈತೆ ಕಾಣ್ತಿದೆಯಾ ನೋಡಿ, ಇನ್ನೂ ಎಷ್ಟೈತೆ, ಇನ್ನೊಂದು 10 ಟನ್ ಇರ್ಬೋದು, 8ರಿಂದ 10 ಟನ್ ಇದೆ. ಎಷ್ಟು ಅದು ಮಾಡ್ತಾರೋ ಒಟ್ಟಿನಲ್ಲಿ 9-10 ಗಂಟೆ ಆಗ್ಬೋದು. ಒಟ್ಟಿನಲ್ಲಿ ಖಾಲಿ ಮಾಡೇ ಮಾಡ್ತಾರೆ, ಹಾಲ್ಟ್ ಅಂತೂ ಆಗಲ್ಲ. ಆ ಕಡೆಯಿಂದ ಆಟ, ಈ ಕಡೆಯಿಂದ 2 ವೀಲರು, ಈ ಕಡೆಯಿಂದ ಜನ, ಅದ್ರ ಮಧ್ಯೆ ಇವರು ಹತ್ಕೊಂಬರ್ಬೇಕು. ಹತ್ಕೊಂಬರ್ಬೇಕಾದ್ರೆ ಸ್ವಲ್ಪ ಮಿಸ್ ಆದರೆ ನೋಡಿ, 2 ವೀಲರ್ಗಳು, ಈ ಕಡೆಯಿಂದ ಹೋಗೋ 2 ವೀಲರು, ಎಲ್ಲ ಕಡೆಯಿಂದನೂ ಸಮಸ್ಯೆ ಇದೆ. ಅಂದರೆ ನೋಡಿ ಎತ್ಕೊಂಬರ್ತಾಯಿದೆ ನೋಡಿ, ಈ ಕಡೆಯಿಂದ ಆಟ 2 ವೀಲರ್ ಬರುತ್ತೆ ನೋಡಿದ್ರಾ, ಇದೇ ಸಮಸ್ಯೆ ಇಲ್ಲಿ. ಹಂಗಾಗಿ ಇಷ್ಟು ಲೇಟಾಗಿ ಆಗ್ತಿರೋದು ಖಾಲಿ ಮಾಡೋಕ್ಕೆ. ಇನ್ನು ಎಷ್ಟೊತ್ತಾಗುತ್ತಾ ಆಗಲಿ ನೋಡೋಣ. ಇವಾಗ ಮ್ಯಾಚು ನಮ್ಮ RCB KKR ಏನಾಗುತ್ತೆ ಗೊತ್ತಿಲ್ಲ. ಇನ್ನು 6:45, ಮಳೆ ಬೇರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದು ಹೋಗೈತೆ. ಅಲ್ಲಿ ಹೆಂಗಂತ ಇನ್ನೂ ಗೊತ್ತಿಲ್ಲ, ನೋಡೋಣ. 7:15ವರೆಗೂ ಕಾದು ನೋಡುವ. ಹಾಗೆ ಖಾಲಿ ಮಾಡ್ತಿರ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು, ನಾಗೇಶ್ ಅಂತೇಳಿ. ಅವರು ನಮ್ಮನ್ನು ಮೈಸೂರು ಸುತ್ತ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಪಾನಿಪುರಿ ತಿಂದು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಆವಾಗ ಸಣ್ಣ ವಯಸ್ಸಲ್ಲಿ ಓದ್ಬೇಕಾದ್ರೆ ಬಂದಿದ್ದು ಈ ಕಡೆ ಎಲ್ಲ. ಹಾಂ, ಇಲ್ಲೆಲ್ಲ ಇವಾಗೆಲ್ಲ ಗಾಡಿಗಳೇ ಬಿಡಲ್ಲ ಬಿಡಿ ಈಗ. ಹಾಂ, ಇದ್ರ ಟೌನ್ ಅಲ್ಲಲ್ಲ. ಇದು ನೋಡಿ ಸ್ನೇಹಿತರೆ, ಮೈಸೂರು ಅರಮನೆ ಎದುರುಗಡೆ ನಮ್ಮ ಮಹಾರಾಜರ ಇದು ಮೂರ್ತಿ, ಅದು ಅರಮನೆ. ಟೌನ್ ಹಾಲ್ ಇದು ಗಡಿಯಾರ. ಲೈಟ್ ಬೆಳಕಿಗೆ ಎಷ್ಟೊಂದು ಇದಾಗ ಕಾಣ್ತಿಲ್ಲ. ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಬಂದಿರೋದು ಬೇರೆ ನಮ್ಮ ಸಬ್ಸ್ಕ್ರೈಬರ್ ನಾಗೇಶ್ ಅಂತೇಳಿ. ಹಾಂ, ಇಲ್ಲೆಲ್ಲ ಕುದುರೆ ನೋಡಿ. ಈಗಿನ ಕಾಲದಲ್ಲಿ ಇನ್ನೂ ಕುದುರೆ ಗಾಡಿಗಳು ಇಲ್ಲವೆ. ಟಾಂಗ ಗಾಡಿ ಅಂತಾರಲ್ಲ, ಕುದುರೆ ಗಾಡಿಗಳು. ನೋಡಿ ಪಾನಿಪುರಿ. ಸ್ನೇಹಿತರೆ, ಇಲ್ಲೊಂದು ಸರ್ಕಲಲ್ಲಿ ನೋಡಿ, ಸರ್ಕಲಲ್ಲಿ ಕೆಳಗಡೆ ಲೈಟ್ಗಳು ನೋಡಿದ್ರ, ಈ ಸಖತ್ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೆ ಲೈಟ್ ಆನ್ ಆಗಿದೆ. ನಮ್ಮ ಬೆಂಗಳೂರಾಗ ಎಲ್ಲಿಲ್ಲ ಈ ಥರ ಸರ್ಕಲ್ಗಳಿಗೆಲ್ಲ ಫುಲ್ಲು ರೌಂಡಿಗೆ ಲೈಟ್ಗಳು ಹಾಕ್ಬಿಟ್ಟಾರೆ. ಚೆನ್ನಾಗಿ ಮಾಡೋರು ಸಿಸ್ಟಮ್ ಎಲ್ಲ. ರಾತ್ರಿ ಒಂದು ಸರ್ಕಲಾಗಿ ನೋಡಿದೆ, LIC ತವ ಇದೊಂದು. ಪಾನಿಪುರಿ ತಿಂದಿದ್ದಾಯಿತು. ಈಗ ಸದ್ಯಕ್ಕೆ ನೆಕ್ಸ್ಟ್ ಆ ಕಡೆ ಹೋಗೋಣ ನೋಡೋಣ ಅಂತೇಳ್ರಿ. ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕೆ ಬಿಡಲ್ಲ, ಅವರೇ ಕೊಡ್ತೀನಿ ಅಂತ ಮುಂದಕ್ಕೆ ಬರ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ಇದ್ದೇನೆ. ಸಾಕಾದ ಲೈಟಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟಾರಪ್ಪ ಕುದುರೆ ಗಾಡಿಗಳಿಗೆ. ಇದೆಲ್ಲ ಅರಮನೆ ಕಡೆ ಹೋಗ್ತಾ ಇರೋದಾ? ಹಾಂ, ಅರಮನೆ ಒಳಗಡೆ ಎಲ್ಲ ಬಿಡ್ತಾರಾ? ಹಾಂ, ಆದರೂ ಟ್ರಾಫಿಕ್ ಸಿಕ್ಕಾಬಟ್ಟೆ ಟ್ರಾಫಿಕ್.
ಒಟ್ಟು 2 ದಿನ ಪ್ಲಾನಲ್ಲಿ ಬರಬೇಕು. ಎಲ್ಲ ಮಾಡ್ಕೋಬೋದು. ವಸ್ತು ಪ್ರದರ್ಶನ ಇದೆ ಇದು. ಹಾಗೆ ಇದು ವಸ್ತು ಪ್ರದರ್ಶನ, ಅರಮನೆ ಫ್ರಂಟ್ ಗೇಟು, ಬ್ಯಾಕ್ ಗೇಟು ಅಂತೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ರೋಡೆಲ್ಲ ಸೂಪರ್ ಆಗಿದೆ. ಇಲ್ಲೆಲ್ಲ ರೋಡ್ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ ಅಂದರೆ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕುದುರೆ ಗಾಡಿಗಳು ಫೇಮಸ್ಸು. ನಾವು ಈ ಕಡೆ ಎಲ್ಲ ಬಂದೇ ಇಲ್ಲ, ಸುಮಾರು ಅಂದರೆ ಸಣ್ಣ ವಯಸ್ಸಲ್ಲಿದ್ದಾಗ ಬಂದಿತ್ತು. ಇಲ್ಲಿ ಕುದುರೆ ಗಾಡಿಗಳೆಲ್ಲ ಇಲ್ಲಿ ಅಂದರೆ ಬರೋ ಟೂರಿಸ್ಟ್ಗಳಿಗೆ ಕುದುರೆಯಲ್ಲಿ ಇದು ಮಾಡಿಸೋದಷ್ಟೇ, ಅರಮನೆ ಸುತ್ತ ತೋರಿಸೋದಷ್ಟೇ ಕೆಲಸ ಇದೆ. ನಂಜನಗೂಡು ರೋಡ್, ಇದು ನಂಜನಗೂಡು ರೋಡು. ಹಾಂ, ಮಕ್ಕಳು ಬೈತಾರ ಗಾಡಿ ಅದು ನೋಡಿ. ಹಾಂ, ಅದು ಟೈರ್ ರಿಬೋಲ್ಟ್ ಮಾಡೋರು ಗೊತ್ತಾ? ಆ ರಿಬೋಲ್ಟ್ ಮಾಡ್ಬೇಕಾದ್ರೆ ಕವರ್ ಹಾಕ್ಬಿಟ್ಟು ರಿಬೋಲ್ಟ್ ಮಾಡ್ತಾರೆ. ಆ ಕವರ್ ತೆಗ್ದಿಲ್ಲ, ರಿಮೂವ್ ಮಾಡಿಲ್ಲ ಅವರು. ಆ ಕವರ್ನ ಯಾವಾಗಲೂ ರಿಮೂವ್ ಮಾಡಬೇಕು, ರಿಮೂವ್ ಮಾಡಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಕುದುರೆ ಗಾಡಿಗಳಂತೂ ಸಿಕ್ಕಾಪಟ್ಟವೆ ಇಲ್ಲಿ. ಪಾನಿಪುರಿ ಆ ಕಡೆ ಒಂದು ಗೇಟು, ಹಾಂ, ಫ್ರಂಟು, ಇದು ಆದರೂ ಸುತ್ತೊಡಿಬೇಕಾದ್ರೆ ಸಿಕ್ಕಾಪಟ್ಟೆ ಹಾರನ್ ಸೌಂಡುಗಳಿಲ್ಲಿ. ಟ್ರಾಫಿಕ್ ಅಷ್ಟೇ ಇದೆ. ಒಂಥರ ಖುಷಿ, ಯಾವತ್ತೂ ಬರದೇ ಇರೋದು ಬಂದು ನೋಡ್ತಿದ್ದೀವಲ್ಲ ಅಂತೇಳಿ. ಮತ್ತೆ ಯಾವಾಗಾರ ಒಂದ್ಸಲಿ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ತುಂಬ ಕಡೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಂತೈತೆ, ಆದರೆ ಟೈಮ್ಗಳೇ ಸಿಗ್ತಾಯಿಲ್ಲ. ಒಬ್ಬೊಬ್ಬನೇ ಬಂದಾಗ ಈ ಥರ ನೋಡಬೇಕಾಗತ್ತೆ. ಫ್ಯಾಮಿಲಿ ಎಲ್ಲ ಕರ್ಕೊಬಂದು ಒಂದ್ಸಲಿ ತೋರಿಸ್ಬೇಕು. ಇದು ಮೈಸೂರು. ಇವರು ನಮ್ಮ ನಾಗೇಶ್ವರ ಅದನ್ನೇ ಹೇಳಿದ್ರು, ಯಾವಾಗಾರ ಒಂದು 2 ದಿವಸ ಪ್ಲ್ಯಾನ್ ಹಾಕೊಂಡು ಬರ್ರಿ, ಒಂದು ದಿವಸಕ್ಕೆಲ್ಲ ನೋಡೋಕ್ಕಾಗಲ್ಲ. 2 ದಿವಸ ಪ್ಲ್ಯಾನ್ ಹಾಕೊಂಬರ್ರಿ, ಸುತ್ತಮುತ್ತ ಇರುವ ಇದು ನಂಜನಗೂಡು, ಚಾಮುಂಡಿ ಬೆಟ್ಟ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ 2 ದಿವಸ ಪ್ಲ್ಯಾನ್ ಹಾಕೊಂಬರ್ರಿ ಅಂತ ಹೇಳ್ತಾ ಇದ್ದಾರೆ. ಇವರು ಮಹಾರಾಜರ ವಂಶರಲ್ಲಿ ಇಲ್ಲೇ ಇರೋದಾ? ಇಲ್ಲ ಅವ್ರ ಮನೆ ಇಲ್ಲೇ ಒಳಗೆ ಇರ್ತಾರಾ? ಹಾಂ, ದೆನ್ ಡಾಲ್ಫಿನ. ಇನ್ನು ಅಲ್ಲಿ ಪಾನಿಪುರಿ ತಿಂದ ಜಾಗ ಅದೇ ಅಲ್ವಾ? ಹಾಂ, ಟ್ರಾಫಿಕ್ಕು ಹಂಗೆ ಐತಪ್ಪ ಇಲ್ಲಿ. ಇದು ಸಿಟಿ ಬಸ್ ಸ್ಟ್ಯಾಂಡು. ಪಾನಿಪುರಿ ಅಲ್ಲೋ. ಹಾಂ, ಕೆ ಆರ್ ಸರ್ಕಲ್ಲ. ಸರ್ಕಲ್ ಇದೆ. ಹಾಂ, ಮಾರ್ಕೆಟ್ ದೇವರಾಜ ಮಾರ್ಕೆಟ್.
ಇಲ್ಲಿ ಹೆಲ್ಮೆಟ್ ರೂಲ್ಸ್ ಎಲ್ಲ ಏನಿಲ್ವೇನು? ಮತ್ತೆ ಹೆಲ್ಮೆಟ್ ತಗೊಂಡ್ಬರ್ದೆ ಬಂದಿದ್ದೀರ? ಹಾಂ ಅಲ್ಲ ಜಸ್ಟ್ ಅಂತಲ್ಲ, ಹೆಲ್ಮೆಟ್ ಹೇಳಿದ್ರು ಸೇಫ್ಟಿಗಲ್ವಾ? ಇಲ್ಲ ಇಲ್ಲ ಏನು ಹೇಳ್ತೇವೆ ಅವನಿಗೆ? ಹಾಂ ಕೆ ಆರ್ ಹಾಸ್ಪಿಟಲ್. ಅಂದ್ರೆ ಬತ್ತೀನಂದ್ರೆ ಒಂದು ದಿನ ಬೇಕೆ ಮೈಸೂರು ಮಾತ್ರ ನೋಡೋಕ್ಕೆ. ಬರೀ ಮೈಸೂರು ನೋಡೋಕ್ಕೆ ಒಂದು ದಿನ ಬೇಕಾಗ್ಬಿಡ್ತದೆ. ಹಾಂ ಸರ್ಕಾರಿ ಇನ್ನೆಲ್ಲ ಮೈಸೂರೆಲ್ಲ ಸುತ್ತ ನೋಡಿ ಇವರೇ ನಮ್ಮ ನಾಗೇಶ್. ಮೈಸೂರೆಲ್ಲ ತೋರಿಸ್ಕೊಬ ಅಣ್ಣ, ಹಂಗೆ ಒಂದ್ಸಲ ಹೇಳ್ಬಿಡು ವಿಡಿಯೋದಲ್ಲಿ ಎಲ್ಲರಿಗೂ. ಹಾಂ ಗಾಡಿ ಬಂದಿಷ್ಟು ಖಾಲಿ ಮಾಡೋರು ಗೊತ್ತಿಲ್ಲ. ನೋಡೋಣ, ಅಲ್ಲೇ ಟೈಮು 9:30 ನೋಡಿ. ಇನ್ನೂ ಇಷ್ಟು ಹೊತ್ತಾಗ್ಕೊತಾರೆ. ಇನ್ನೂ ಖಾಲಿ ಮಾಡೋದು ಯಾವಾಗ? 11-12 ಗಂಟೆ ಆಗ್ಬೋದು. ನಮ್ಮ ಅಂಗಡಿ ಇವಾಗ ಸ್ವಲ್ಪ ಟ್ರಾಫಿಕ್ ಫುಲ್ ಕಡಿಮೆ ಆಗೋಯ್ತಪ್ಪ. ಟ್ರಾಫಿಕ್ ಫುಲ್ ಕಡಿಮೆ ಆಗೋದು ಇವಾಗ. ಎಷ್ಟಾದ್ರು ಹೋಗೋಣ ಮಂಗಳೂರು ಕಡೆ. ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗೋಣ. ನಮ್ಮ ಲೇಬರ್ಗಳು ಹೆಂಗೆ ಓದ್ಕೊಂಡು ಹೋಗ್ತಾರೆ ಎಲ್ಲ ಲೇಬರ್ಗಳು ಖಾಲಿ ಮಾಡೋದು. ಇಷ್ಟೆಲ್ಲ ಖಾಲಿ ಮಾಡೋದು. 3, 2, 5 ಅಲ್ಲೊಂದು 6 ನೋಡಿ. ಇವಾಗ ರೋಡಿಗೆ ಹಾಕೊಂಡು ಖಾಲಿ ಮಾಡ್ತಾಯಿದ್ದಾರೆ. ಟೈಮ್ ಅಲ್ಲಿ 10 ಗಂಟೆ. ಬೆಳಗಿಂದ ಇಲ್ಲಿ ನಿಲ್ಸಿದ್ವಿ, ಇವಾಗ ರೋಡಿಗೆ ಹಾಕೊಂಡು ಖಾಲಿ ಮಾಡ್ತಾವ್ರೆ. ಸಬ್ಸ್ಕ್ರೈಬರ್ ನಾಗೇಶ್ ಅವರು ಹೋದ್ರು. ಇವಾಗ ಇಷ್ಟು ಓದ್ತಿದ್ದು ಹೆಚ್ಚು ಕಮ್ಮಿ ಒಂದು 3 ಅವರ್ ಇದ್ದರು. 3 ಅವರ್ ಇದ್ದು ಮಾತಾಡ್ಸ್ಕೊಂಡು ಈಗ ಅವ್ರ ಮನೆ ಕಡೆ ಹೋದ್ರು. ಮಾಡ್ಕೊಂಡು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಖಾಲಿ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಮಂಗಳೂರು. ನಾನ್ ಸ್ಟಾಪ್. ಬೆಳಗ್ಗೆ ಎಲ್ಲ ಮಂಗಳೂರಿಗೆ ಇರಬೇಕು. ನೈಟೆಲ್ಲ ಗಾಡಿ ಓಡಿಸ್ಲೇಬೇಕು. ಇನ್ನೂ ಐತೆ, ಇನ್ನೂ ಹೆಚ್ಚು ಕಮ್ಮಿ 2-2.5 ಟನ್ ಐತಿ. ಇದು ಟೋಟಲ್ 2-2.5-3 ಟನ್ ಐತಿ. ಇನ್ನೂ ಗಾಡಿ ಖಾಲಿ ಆಗೋದು. ಭಾರಿ ನಿಧಾನ ಇಲ್ಲಿ, ಭಾರಿ ಅಂದರೆ ಭಾರಿ ನಿಧಾನ. ರೋಡಿಗೆ ತೊಂದರೆ ಆಗೋದ್ರಿಂದ ಭಾರಿ ನಿಧಾನ ಆಗ್ತಾ ಇರೋದು. ಬರೀ ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಕೊಂಡು. ಪ್ರಶ್ನೆ ಏನಪ್ಪ ಅಂದರೆ ಜೀವನ್ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ. ಏನಪ್ಪ ಅಂದರೆ ಟ್ರಕ್ ಬಿಸ್ನೆಸ್ಸಲ್ಲಿ ಕ್ಯಾಂಟ್ರು ಅಥವಾ 14 ವೀಲು, 12 ವೀಲು, 16 ವೀಲು ಯಾವುದು ಬೆಸ್ಟು ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ. ಬ್ರದರ್, ಇದು ಬೆಸ್ಟು ಹೇಳಕ್ಕೆ ಬರಲ್ಲ. ಯಾಕಂದರೆ ನಮಗೆ ತಿಳಿದಿರೋ ರೂಟ್ ಪ್ರಕಾರ ಈಗ ನಾವು ಬೆಂಗಳೂರು ಲೋಕಲೆಲ್ಲ ಓಡಿಸ್ತೀವಿ ಅಂದರೆ ಕ್ಯಾಂಟ್ರ್ ಬೆಸ್ಟು, ಕ್ಯಾಂಟ್ರ್ಗಳಲ್ಲಿ ಬೆಸ್ಟು. ನಾವು ಸ್ವಲ್ಪ ಹೊರಗಡೆ ಸ್ಟೇಟಲ್ಲಿ ಓಡಿಸ್ತೀನಿ ಅಂದರೆ ನಮಗೆ ಯಾವ ರೂಟ್ ಗೊತ್ತಿದೆ. ಗುಲ್ಬರ್ಗ ಲೈನ್ ಓಡಿಸ್ತೀನಿ ಅಂದರೆ ಕ್ಯಾಂಟ್ರ್ ಬೆಸ್ಟು, ಬೆಳಗಾಂ ಲೈನ್ ಓಡಿಸ್ತೀನಿ ಅಂದರೆ ಕ್ಯಾಂಟ್ರ್ ಬೆಸ್ಟು. ಇನ್ನು ಬಿಜಾಪುರ ಎಲ್ಲ ಕ್ಯಾಂಟ್ರ್, ಈರುಳ್ಳಿ ಎಲ್ಲ ಹೊಡೆಯೋಕ್ಕೆ ಕ್ಯಾಂಟ್ರ್ ಬೆಸ್ಟು. ಇನ್ನು ಮಾಮೂಲಿ ಹೊಸಪೇಟೆ, ಗೋವಾ, ಮಂಗಳೂರು ಆ ಕಡೆ ಓಡ್ತೀನಿ ಅಂದರೆ 14 ವೀಲು ಬೆಸ್ಟು. 12 ವೀಲಿಗೆ ಇವಾಗ ಸ್ವಲ್ಪ ಬಜಾರ್ ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. 16 ವೀಲು ಸ್ವಲ್ಪ ಮೈನ್ಸು ಅದು ಇದು ಇದ್ರೆ ಮಾತ್ರ ನಡೀತದೆ. 14 ವೀಲಿ ನಿಮ್ಗೆ ಯಾವ ಲೋಡು ಎತ್ತಾಗಾದರೂ ಎಲ್ಲಿಗಾದರೂ ಲಾಂಗ್ ಹೋಗ್ತೀನಿ ಅಂದರೆ ಲಾಂಗ್ ಹೋಗ್ಬೋದು. ಕಲ್ಕತ್ತಾ, ಬಾಂಬೆ, ಡೆಲ್ಲಿ ಎಲ್ಲಿ ಬೇಕಾದ್ರೆ ಅಹಮದಾಬಾದ್ ಲೈನೆಲ್ಲ ಓಡಿಸ್ಬೋದು. 14 ವೀಲ್ಗೆ ಲೋಡ್ ಸಿಗುತ್ತೆ. 12 ವೀಲ್ಗೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಬಜಾರ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ನಾವು ಯಾವ ರೂಟ್ ಓಡಿಸ್ತೀವಿ ಅದ್ರ ಮೇಲೆ ಡಿಫ್ರೆಂಟ್. ನಾವು ಅಹಮದಾಬಾದ್ ಲೈನ್ ಓಡಿಸ್ತೀನಿ ಅಂದರೆ 12 ಟನ್ ಪಾಸಿಂಗು ಗಾಡಿ ತಗೋಬೋದು, 14 ವೀಲು ತಗೋಬೋದು. ಲೋಕಲ್ ಓಡಿಸ್ತೀನಿ ಅಂದರೆ ಯಾವ್ದು ಬೇಕಾದ್ರೂ ತಗೋಬೋದು. ಇದೇ ಅಂತ ಏನು ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದು ಥರ ಇರುತ್ತೆ, ಅದ್ರ ಮೇಲೆ ಹೋಗುತ್ತೆ ಡಿಸೈಡು.
ಅದ್ರ ಮೇಲೆ ಹೋಗುತ್ತೆ ಡಿಸೈಡ್. ನಮ್ಮ ಒಪಿನಿಯನ್ ಹೆಂಗೆ ಅಂದರೆ ಈಗ ನಾನು 14 ವೀಲ್ ಲೈನ್ ಓಡಿಸ್ತಾ ಇರೋದ್ರಿಂದ ನನಗೆ 14 ವೀಲ್ ಬೆಸ್ಟು. 16 ವೀಲು 12 ವೀಲ್ಗಿಂತ 14 ವೀಲೇ ಬೆಸ್ಟು. ಗೋವಾ ಲೈನು ಆ ಲೈನ್ ಓಡಿಸ್ಕೊತೀನಿ. ಅಹಮದಾಬಾದ್ ಲೈನ್ ಓಡಿಸೋರಿಗೆ 16 ವೀಲ್ ಬೆಸ್ಟ್ ಬರುತ್ತೆ. ನಿಮಗೆ ಯಾವ ಲೈನ್ ಓಡಿಸ್ಬೇಕಂತಿದ್ರೋ ಆ ಲೈನಲ್ಲಿ ಬೆಸ್ಟು. ಟೋಟಲಾಗಿ ಹೇಳ್ಬೇಕಂದ್ರೆ ಕ್ಯಾಂಟ್ರಲ್ಲಿ 12 ಟನ್ ಗಾಡಿ ಇಂಥ LCV ಲೈಟ್ ವೆಹಿಕಲ್ ಮೋಟರ್ಸ್ ಅಂತ ಬರುತ್ತಲ್ಲ ಅದು ತಗೊಂಡ್ರೆ ನಿಮ್ಮ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೂ ಓಡಿಸಿ ಇದು ಮಾಡ್ಕೋಬೋದು. ಇಲ್ಲ 12 ಟನ್ ಪಾಸಿಂಗ್ ತಗೋತೀನಂದರೆ ಸ್ವಲ್ಪ ಅಹಮದಾಬಾದ್, ಗುಜರಾತ್, ಜಮ್ಮು ಅವು ಇವೆಲ್ಲ ಲಾಂಗ್ ಓಡಿಸಿ ದುಡ್ಕೋಬೋದು. ಕ್ಯಾಂಟ್ರ್ ನಮಗೆ ಯಾವ್ದು ಬೇಕೋ ಹಂಗೆ. ಇಲ್ಲ ದೊಡ್ಡ ಗಾಡಿ ತಗೋತೀನಂದರೆ 14 ವೀಲ್ ತಗೊಂಡ್ರೆ ಎಲ್ಲ ಲೈನು ಓಡಿಸ್ಕೋಬೋದು. 12 ವೀಲ್ ತಗೊಂಡ್ರೆ ಬರೀ ಲೋಕಲಲ್ಲೇ ಓಡಿಸ್ಕೋಬೇಕಾಗುತ್ತೆ. 16 ವೀಲ್ ತಗೊಂಡ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. 16 ವೀಲ್ ಮೈನ್ಸು 35 ಟನ್ ಪಾಸಿಂಗ್ ಇರೋದ್ರಿಂದ ಕಡಿಮೆ ಲೋಡ್ಗಳು ಸಿಗೋದು. 30 ಟನ್ ಎಲ್ಲ ಹೊತ್ಕೊಂಡೋದ್ರೆ ಲಾಸ್ ಆಗ್ಬಿಡ್ತದೆ. ಅದಕ್ಕೆ 40 ವೀಲ್ ತಗೊಂಡ್ರೆ 30 ಟನ್ ಆಗಲಿ 25 ಟನ್ ಆಗಲಿ ಹೊತ್ಕೊಂಡು ಆರಾಮಾಗಿ ಓಡಾಡ್ಬೋದು, ಲೋಡ್ಗಳು ಸಿಗ್ತಾ ಇರ್ತವೆ. ಇದೇ ಡಿಫ್ರೆನ್ಸು. ನಮಗೆ ಯಾವ ಗಾಡಿ ಬೇಕೋ, ನಮ್ಗೆ ಯಾವ ಲೈನ್ ಓಡಿಸ್ತೀವೋ ಅದ್ರ ಮೇಲೆ ಡಿಫ್ರೆನ್ಸ್ ಬರುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ಬನ್ನಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ.